ಮದುವೆ ಮಾಡ್ಕೊಟ್ರಿ ನಿಮ್ ಕಡೆ ಯಾರು? ಅವರು ನನಗೆ ಮಾವನ ಮಗಳೇ ಸರ್, ಸ್ವಂತ ಮಾವನ ಮಗಳೇ ಆಗಬೇಕು. ಅವರು ಚಿಣ್ಣಲ್ಲಿ ಜಕ್ನಳ್ಳಿಲಿ ಮದುವೆ ಮಾಡ್ಕೊಟ್ಟಿದ್ದು, ಒಂದು ತಿಂಗಳಾಗಿತ್ತು ಅಷ್ಟೇ. ಬಟ್ ಎಲ್ಲ ಮಾತುಕತೆ ಮಾಡಿ ಎಲ್ಲ ಬೆಂಗಳೂರಿಗೆ ಸ್ವಂತ ಸಂಬಂಧ ಏನಾರು ರಿಲೇಷನ್ ಪರಿಚಯ ಇದ್ದಾರೆ ಆಗಿದ್ದಾರೆ ನೋಡ್ಕೋತಾರೆ ಅಂತೇಳಿ ಮಾಡ್ಕೊಟ್ಟಿದ್ದೆ ಅಷ್ಟೇ. ಈಗ ಒಂದು 15 ದಿನದಿಂದ ಏನೋ ತುಂಬ ಟಾರ್ಚರ್ ಇತ್ತು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ಕೊತಾ ಇದ್ದೆ, ಹಿಂಗಾಗಿದೆ ಟಾರ್ಚರ್ ಕೊಡ್ತಿದ್ದಾರೆ ಬನ್ನಿ ಮಾತಾಡೋಣ. ಮನೆಯೇನೋ ತಿರ್ಗಾ ಹೊರಟೋಗಿದೆ ಅಂತ ಒಬ್ಬಳೇ ಹೇಳ್ದೆ ಕೇಳ್ದೇನೆ ಇವ್ರೇನು ಟಾರ್ಚರ್ ಕೊಡ್ತಾರೆ ಕರ್ಕೊಬಂದು ಮನೆಯೇನೋ ಫೋನ್ ಮಾಡಿದೆ. ನಾವು ನಿನ್ನೆ 10 ಗಂಟೆ 11 ಗಂಟೆ ತೀರ್ಮಾನ ಎಲ್ಲ ಮಾಡಿ ಎಲ್ಲ ಮಾತುಕತೆ ಮಾಡಿ ಸಾಯಂಕಾಲ ಗಂಟ ಅದೇನಾದ್ರು ನೋಡಬ್ರ ಅಂತ ಮಾತುಕತೆ ಮಾಡಿ ಎಲ್ಲ ಒಪ್ಪಂದ ಮಾಡಿ ಬಂದು ಸಾಯಂಕಾಲ 5:05 ಮನೆಗೆ ನಾಯಿಂಡಳಿಗೆ ಅಷ್ಟೊತ್ತಿಗೆ ಅವ್ರಿಗೆ 6:15 ಅವ್ರ ತಮ್ಮನ ಹತ್ರ ಮಾತಾಡಿ 6:45 ಆಲ್ರೆಡಿ ಡೆತ್ ಆಗಿದೆ ಅಂತ ಹೇಳಿ. ಬಟ್ ಆ ಹುಡುಗ 12 ಗಂಟೆ ಸ್ವಿಚ್ ಆಫ್ ಮಾಡ್ಕೋದನ್ನು ಬರಲಿಲ್ಲ. ಅವ್ರ ತಮ್ಮ ವಾದ ಮಾಡ್ತಿದ್ದ ತುಂಬ ಮನೇಲಿ, ನಾವು ಹಂಗೆ ಹಿಂಗೆ ನಮ್ಮ ಅಣ್ಣ ಎಲ್ಲ ನಾವು ಕರೆಕ್ಟಾಗಿದ್ದು ಅದು ಮಾಡ್ತೀವಿ ಇದು ಮಾಡ್ತೀವಿ. ಬಟ್ ಅವ್ರ ಅಣ್ಣ ಇರಲಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟೋಗಿದೆ. ನಾವೇನೋ ಸರಿಪಡಿಸ್ತಾರೆ ಅಂತೇಳಿ ನಾವು ಸುಮ್ಮನೆ ಬಂದ್ಬಿಟ್ಟು ನಾವು ಹಂಗ ಹುಡುಗಿ ಇರಲ್ಲ ನಿಮ್ಗೆ ಗೊತ್ತಿಲ್ಲ, ಇವ್ರು ಮಾಡ್ತಾ ಇರೋದೇ ಬೇರೆ ಮ್ಯಾಟ್ರು, ಇವ್ರು ತೆಗಿತಾ ಇರೋದೇ ಬೇರೆ ಮ್ಯಾಟ್ರು ಅಂತ ಹುಡುಗಿ ಹಂಗೆ 10 ಸರಿ ಹೇಳೋಳು. ನಾವು ಇವ್ರಿಗೆಲ್ಲ ಹೇಳೋದು ಇದೆ ಹಂಗೆ ಕಾಣ್ತಾ ಇದೆ, ಅವರು ಟಾರ್ಚರ್ ಕೊಡ್ತಾರೆ ಏನೋ ಬೇಡ ಹಂಗಾಗಿ ನಾನೆಲ್ಲ ಅಷ್ಟು ಪ್ರಾಬ್ಲಮ್ ಆಗಿ ಈಗ ಹುಡುಗಿ ಡೆತ್ ಆಗಿ ಮಲಗಿದ್ದಾರೆ. ನೇಣು ಹಾಕೊಂಡಿದ್ದೆ ಅಂತ ಅವ್ರು ಹೇಳ್ತಾವ್ರೆ. ನೇಣು ಹಾಕೊಂಡಿದ್ರೆ ಪೊಲೀಸ್ ರಿಪೋರ್ಟ್ ಆಗ್ಬೇಕಾದ್ರೆ ಇವ್ರು ಬಿಚ್ಚಂಗ್ ಸ್ಟೇಷನ್ ಇದ್ರ ಕರ್ಕೋದ್ರು ಹಾಸ್ಪಿಟ್ಲಿಗೆ. ನೇಣು ಹಾಕಿದ್ರೆ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ಬೋದಾಯ್ತಲ್ಲ, ಎಲ್ಲಿ ಕೊಟ್ಟಿದ್ರು? ಇವರೇ ನೇಣು ಹಾಕ್ಬಿಟ್ಟು ಕರ್ಕೊಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಟ್ಟು ಅಲ್ಲಾಗಲ್ಲ ಬಿಟ್ಟು ಸಪ್ತಗಿರಿ ಕರ್ಕೊಂಡಿದ್ರೆ ಅವ್ರ ಗೇಟ್ ಎಲ್ಲ ಪ್ರಾಣ ಹೋಗಿದೆ ಅಂದ್ರೆ ಒಳಗೆ ಹಾಕಿ ಪೊಲೀಸ್ ಇನ್ಫಾರ್ಮೇಶನ್ ಅಂತ ಮನೆ ತಗೊಂಡ್ಬಿಟ್ಟಿದ್ದಾರೆ. ನೇಣು ಹಾಕೊಂಡ್ಮೇಲೆ ಪೊಲೀಸ್ ರಿಪೋರ್ಟ್ ಆಗ್ಬೋದಾಯ್ತಲ್ಲ. ನೀವು ಬೀಗ ಹೆಂಗ್ ಹೊಡೆದ್ರಿ? ಇಲ್ಲಿ ಬೀಗನೇ ಹೊಡೆದಿಲ್ಲ ಬಾಕ್ಲದು ಹಂಗೆ ಇದೆ. ಇವ್ರು ಹೇಳ್ತಾರೆ ಎಲ್ಲ ಬರೀ ಕಚ್ಕಟ್ಟೆ ಹೇಳ್ತಾರೆ. ಕಿಟಕಿಯಿಂದ ನೋಡಿದ್ರಂತೆ, ಕಿಟಕಿಯಿಂದ ನೋಡಿದ್ರೆ ಪೊಲೀಸ್ ಇನ್ಫಾರ್ಮೇಶನ್ ಮಾಡ್ಬೇಕಾಗಿತ್ತು. ಇವ್ರ ಪೊಲೀಸ್ ಇನ್ಫಾರ್ಮೇಶನ್ ಮಾಡಿದ್ರೆ ಹೆಂಗ್ ಬಿಚ್ಚಿದ್ರು? ತಪ್ಪಲ್ವದು? ಮತ್ತೆ ಅತ್ತೇದು ಅವ್ರ ಹತ್ತದೇಗಲ್ಲ ನೆನ್ನೆಲ್ಲ ಅವ್ರದ್ದೆಲ್ಲ ಪೂರವಾದ. ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಮಾಡಿದ್ರು, ಸಾಯಂಕಾಲ 4 ಗಂಟೆ ಮಾತಾಡ್ಸವ್ರ. ರೈಲ್ ಹೋದ ಮಾತಾಡ್ತಾನಿದ್ರು. ಯಾರ್ದು? ಅವ್ರದೇ ನಡಿಬೇಕು, ಇವ್ರದೇನು ನಡಿಯಕ್ಕಿಲ್ಲ ಅಂತ. ಅವ್ರಿಗೆ ಏನಂತ ನಡಿಬೇಕು ಅಂತ ಕೇಳ್ತಾರೆ. ಇವ್ರ ಮನೆದ 60,000 ಸಾಲ ಕಟ್ಬೇಕು ಅಂದ್ರೆ ಅವ್ರಿಗೆ ನೆನ್ನೆ ಬಂದ್ರು ಏನ್ ಮಾಡ್ತಾಳೆ? ಹೇಳಿದ್ರು 60,000 ಕಟ್ಬೇಕು, ಮದುವೆ ಮಾಡ್ಕೊಬೇಕು, ನೀನು ಗೆ ಮತ್ತೆ ಏನ್ ಹೇಳಿದ್ರು? ಇಲ್ಲ ತಾನೆ. ಇವ್ರದ್ದು ಮಾಡ್ಕೊಬಿಟ್ಟು ಇವ್ರ ಮಕ್ಳ ಮೇಲೆ ವಾದ ಮಾಡ್ಕೊಂಡು ಅವ್ರ ರೆಕಾರ್ಡ್ ಇದೆ, ಅದು ವಿಡಿಯೋ ಕೊಡಪ್ಪ ಅಲ್ಲ ರೆಕಾರ್ಡ್. ಇವ್ರ ಫೋನ್ ಮಾತಾಡ್ತಾ ಇದಾರೆ. 3 ಜನ ಆ ಹುಡುಗಿ ಮೇಲೆ ಮುಗಿ ಬಿದ್ದು ಮಾತಾಡ್ತಾ ಇದಾರೆ. ಆ ಹುಡುಗಿ ಅದನ್ನೇ ಫೋನ್ ಮಾಡಿ ಹೇಳಿದ್ದು. ಇವ್ರು ರೌಡಿಗಳ ತರ ಅರ್ಥ ಮಾಡ್ತಾ ಇದಾರೆ ಹುಡುಗಿಗೆ. ಹಾ ರೆಕಾರ್ಡ್ ಇಲ್ಲಿ ರೆಕಾರ್ಡ್ ನೋಡ್ರಿ. ಫಸ್ಟ್ 3 ಜನ ನಾವು ಮುಗಿ ಬಿದ್ದು. ಅವ್ರ ತಮ್ಮ ಹೇಳ್ತಾನ, ಇವ್ನ ಹೆಂಗಮ್ಮ ನೀನು ನಂಬ್ಕೊ ಬಂತ ಮದುವೆ ಮಾಡ್ಕೊಂಡಿವ್ನ ಅಂತ ತಮ್ಮ ಹೇಳ್ಬೇಕಾರೆ ಎಂಗೇಜ್ಮೆಂಟ್ ಅದನ್ನ ಮಣ್ ತಿಂತಿದ್ದ ಅವ್ನ ತಮ್ಮ. ಅದೇ ಒಬ್ಬ ಟ್ರೂ ವೇಲ್ ಅಂದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಅಂತ ಹೇಳಿದ. ಏನ್ ಟ್ರೂ ಇಲ್ಲ ಪಾನು ಇಲ್ಲ ಅಲ್ಲಿ, ಯಾವ್ದು ಇಲ್ಲ ಅಲ್ಲಿ. ಸುಳ್ಳು ಹೇಳಿದ್ರೆ ಯಾರು ಗೊತ್ತ ಸರ್, ನಾವು ಮೂನ್ ಬೇಕಾಯ್ತು. MBA ಓದಿದ್ರು, ಕೆಲ್ಸಕ್ಕೆ ಹೋಗ್ತಿದ್ರು. ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಿದ್ರು. ಅವ್ರ ತಮ್ಮ ಇವ್ರೇನೆ ಹೋಗ್ತಿದ್ರು, ಕೆಲ್ಸಕ್ಕೆ ಹೋಗ್ತಿದ್ರು. ಕೆಲಸ ಹೋಗ್ತಾ ಹುಡುಗಿನೇ ಮದುವೆ ಮಾಡ್ಕೊಟ್ಟಿದ್ರು. ಎಲ್ಲ ಸ್ಟೇಷನ್ ದುಡ್ಡು ಕೊಟ್ಟಿದ್ದಾರೆ. FIR ಹಾಕಲ್ಲ ರೆಡಿ ಮಾಡಿದ್ದಾರೆ. ನಾಗೇಶ್ ಅಂತ.